ಕೇರಳ ಸರ್ಕಾರದ ಮಧ್ಯಪ್ರವೇಶದ ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ಜೋರು ಚರ್ಚೆ ಆಗ್ತಾ ಇದೆ. ವಿಪಕ್ಷಗಳಿಗೆ ಅಸ್ತ್ರವನ್ನ ರಾಜ್ಯ ಸರ್ಕಾರವೇ ಕೊಟ್ಟಂತಾಗಿದೆ. ಈ ಕೋಗಿಲು ಕ್ರಾಸ್ನಲ್ಲಿ ಅನಧಿಕೃತ ಮನೆಗಳನ್ನು ತೆರವುಗೊಳಿಸಿದಂತಹ ವಿಚಾರಕ್ಕೆ ಕೇರಳ ಸರ್ಕಾರ ಮತ್ತು ಕೇರಳದ ನಾಯಕರುಗಳ ಲಾಭಿಗೆ ಮಣಿದು ರಾಜ್ಯ ಸರ್ಕಾರ ಈಗ ಅವರಿಗೆ ಸೂರನ್ನು ಕಲ್ಪಿಸಿಕೊಡೋದಕ್ಕೆ ಮುಂದಾಗ್ತಾ ಇದೆ. ಈಗ ಈ ರಾಜಕಾಲುವೆ ಒತ್ತುವರಿಯಿಂದ ತೆರವುಗೊಳಿಸಿದಂಥವರು ಜೊತೆಗೆ ಬೇರೆ ಬೇರೆ ಈ ತೆರವು ಕಾರ್ಯಾಚರಣೆಯಲ್ಲಿ ಮನೆಯನ್ನು ಕಳೆದುಕೊಂಡವರು ಸರ್ಕಾರಕ್ಕೆ ನಮಗೂ ಮನೆ ಕೊಡಿ ಅಂಥೇಳಿ ಪಟ್ಟನ್ನ ಹಿಡಿದಿದ್ದಾರೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಕೋಗಿಲು ಲೇಔಟ್ನಲ್ಲಿ ರಾಜಕಾಲುವೆ ಒತ್ತುವರಿ ತೆರವು, ರಾಜಕೀಯ ತಿರುವು ಬಳಿಕ ಮನೆ ನೀಡಲು ಸರ್ಕಾರ ಪ್ಲಾನ್. ಅವರಿಗೆ ಮನೆ ಕೊಡೋದಾದ್ರೆ ನಮಗೂ ಕೊಡಿ. ಸರ್ಕಾರದ ನಡೆಗೆ ಮನೆ ಕಳೆದುಕೊಂಡವರ ಆಕ್ರೋಶ. ಯಲಹಂಕದ ಕೋಗಿಲು ಲೇಔಟ್ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ಬುಲ್ಡೋಸರ್ ನೀತಿ ಅಂತ ಕೇರಳ ಸಿಎಂ ಟ್ವೀಟ್ ಮಾಡ್ತಾ ಇದ್ದಾಗೆ ರಾಜಕೀಯ ತಿರುವು ಪಡೆದುಕೊಂಡಿದೆ. ಕಾಂಗ್ರೆಸ್ ಹೈಕಮಾಂಡ್ ವರದಿಯನ್ನ ತರಿಸಿಕೊಂಡು ಮನೆ ಕಳೆದುಕೊಂಡವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಅಂತ ಸೂಚಿಸಿದೆ. ಜೊತೆಗೆ ವಸತಿ ಯೋಜನೆಯಡಿ ಮನೆ ನೀಡಬೇಕು ಅಂತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚರ್ಚೆ ನಡೆಸ್ತಾ ಇದೆ. ಆದ್ರೆ ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ಶೆಡ್ ನಿರ್ಮಿಸಿದವರಿಗೆ ಪರ್ಯಾಯ ಮನೆ ನೀಡುವ ಸರ್ಕಾರ ಮತ್ತು ಜಿಬಿಎ ನಡೆಗೆ ಬೆಂಗಳೂರಿಗರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಅದರಲ್ಲೂ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ನೂರಾರು ಮನೆಗಳನ್ನ ಕಳೆದುಕೊಂಡಿರುವವರು ಸರ್ಕಾರದ ನಡೆಗೆ ವಿರೋಧ ಮಾಡಿ ವಸತಿ ವ್ಯವಸ್ಥೆ ಮಾಡೋದಾದ್ರೆ ಒತ್ತುವರಿ ತೆರವು ವೇಳೆ ಮನೆ ಕಳೆದುಕೊಂಡಿರುವ ನಮಗೂ ಪರಿಹಾರ ಕೊಡಿ, ವಸತಿ ವ್ಯವಸ್ಥೆ ಕಲ್ಪಿಸಿ ಧೋರಣೆ ನೀತಿ ಬೇಡ ಅಂತ ಇದ್ದಾರೆ. ಅದರ ಬಗ್ಗೆ ಪಬ್ಲಿಕ್ ಟಿವಿ ಕೂಡ ಕೇಸ್ ಸ್ಟಡಿ ಮಾಡಿದೆ. ರಾಜಕಾಲುವೆ ತೆರವು ಕಾರ್ಯಾಚರಣೆ ವೇಳೆ ಮನೆ ಕಳೆದುಕೊಂಡವರು ನಮಗೂ ಮನೆ ಕೊಡಿ ಅಂತ ಇದ್ದಾರೆ. ಕಳೆದ 2 ವರ್ಷಗಳ ಹಿಂದೆ ಕೆಆರ್ ಪುರಂನ ಬಸವನಪುರದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಮನೆಗಳನ್ನ ತೆರವು ಮಾಡಿದ್ದಾರೆ. ಅವರೆಲ್ಲ ನಮಗೂ ನ್ಯಾಯ ಕೊಡಿ ಅಂತಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಅನಧಿಕೃತವಾಗಿ ಶೆಡ್ ನಿರ್ಮಿಸಿದವರು ಪರಿಹಾರಕ್ಕೆ ಅರ್ಹರು ಅಂತ ಆದ್ರೆ ನಮಗೆ ಪರಿಹಾರ ಅಥವಾ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಅಂತಿದ್ದಾರೆ ನೋಡಿ. ಸುನಿಲ್ ಮತ್ತು ಸೋನಾ ದಂಪತಿ ಏಕಾತ ಇದ್ದು ಮನೆ ನಿರ್ಮಿಸಿದ್ರು. ಆದ್ರೂ ರಾಜಕಾಲುವೆ ಮೇಲೆ ಮನೆ ಕಟ್ಟಿದ್ದಾರೆ ಅಂತ ಮನೆ ತೆರವು ಮಾಡಿದ್ರು. ಆಗ ಇದೇ ದಂಪತಿ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ರು. ಆದ್ರೂ ಅವಕಾಶ ಕೊಡದೆ ತೆರವು ಮಾಡಿದ್ರು. ಈಗ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಪರ್ಯಾಯ ವಸತಿ ವ್ಯವಸ್ಥೆ ಆದ್ರೆ ನಮಗೂ ಕೊಡಿ ಅಂತಿದ್ದಾರೆ. ಸೊ ಇದು ಆಲ್ಮೋಸ್ಟ್ 2 ಇಯರ್ಸ್ ಬ್ಯಾಕ್ ಆಗಿತ್ತು. KR ಪುರಂ ರಾಜಕಾಲುವೆ ತೆರವು ಮಾಡಿದಾಗ ಅಲ್ಲ ಅರೌಂಡು 10ರಿಂದ 12 ಮನೆಗಳು ಕಂಟಿನ್ಯೂ ಒಂದೇ ಲೈನಲ್ಲಿ ಎಲ್ಲ ಹೊಡೆದು ಇದು ಮಾಡಿದ್ರು ಸರ್. ಆವಾಗಿಂದ ನಮ್ಗೆ ಏನು ಪರಿಹಾರ ಅಂತೂ ಕೊಟ್ಟಿಲ್ಲ. ನಾವು ಖಾತಾ ಇಟ್ಕೊಂಡು ಬ್ಯಾಂಕ್ ಲೋನ್ ಮಾಡ್ಕೊಂಡು ಮನೆ ಕಟ್ಟಿದ್ದು. ಖಾತಾ ಕೊಟ್ಟಿದ್ದಾರೆ, ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಆದರೂ ಬಂದು ನಮ್ಮ ಮನೆಗಳು ಹೊಡೆದಾತು. ಯಾಕೆ ಅವ್ರಿಗೇನು ನ್ಯಾಯ, ನಮಗೇನು ನ್ಯಾಯ ಬೇರೆ? ನಾವು ಇಲ್ಲಿಯವ್ರೆ ತಾನೆ, ನಾವು ಕರ್ನಾಟಕದವ್ರು ತಾನೆ, ನಾವು ಕನ್ನಡದವ್ರೆ, ನಮ್ಗೆ ಯಾಕೆ ಕೊಡ್ತಾ ಇಲ್ಲ? ಕೊಟ್ಟರೆ ಎಲ್ಲರಿಗೂ ಕೊಡಿ, ಇಲ್ಲಾಂದರೆ ಕೊಡಬೇಡಿ. ಸರ್ಕಾರ ಈ ಥರ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಸ್ವಂತ ಜಾಗ ಅಲ್ಲಿ ಈ ಥರ ಮಾಡಿದ್ದಾರೆ. ದೊಡ್ಡ ರಾಜಕಾಲುವೆ ಹೇಳಿಬಿಟ್ಟು ಏನು ಪರಿಹಾರ ಕೊಟ್ಟಿಲ್ಲ. ಅಟ್ಲೀಸ್ಟ್ ಅವ್ರ ಸರ್ಕಾರ ಜಾಗ ಅಲ್ಲಿ ಮಾಡಿರೋದಕ್ಕೆ ನಿಮ್ಮ ಪರಿಹಾರ ಕೊಡ್ತಾ ಇದ್ದೀರಾ. ಅವ್ರ ಸ್ವಂತ ಜಾಗನೇ ಇಲ್ಲ, ನನ್ನ ಸ್ವಂತ ಜಾಗ ಅಲ್ಲಿ ನೀವು ಪರಿಹಾರ ಕೊಡಿಲ್ಲ ಅಂದರೆ ಹೆಂಗೆ ಸರ್? ಬಸವನಪುರದಲ್ಲಿ ವಾಸ ಇರುವ ಇವರುಗಳ ಮನೆ ಕೂಡ ಜಿಬಿಎ ತೆರವು ಮಾಡಿತ್ತು. ಇವತ್ತಿಗೂ ಕೂಡ ಸಮಸ್ಯೆ ಆಗಿದೆ. ಆದ್ರೆ ಇವಾಗ ಕೋಗಿಲು ನಿವಾಸಿಗಳು ಅನಧಿಕೃತ ಶೆಡ್ ಆಗಿದ್ರು ವಸತಿ ಯೋಜನೆಯಡಿ ಮನೆ ಕೊಟ್ರೆ ನಮಗೂ ಕೊಡಿ, ಧೋರಣೆ ಮಾಡಬೇಡಿ ಅಂತಾರೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇದು ಮೋರಿ ರಾಜಕಾಲುವೆ ಅಲ್ವೇ ಅಲ್ಲ. ಇದು ನಾರ್ಮಲ್ ಚಿಕ್ಕ ಮೋರಿ. ಇಲ್ಲೆಲ್ಲ ಸೈಡಲ್ಲಿ ಹೆಂಗಿದೆ ಆ ಥರ ಚಿಕ್ಕ ಮೋರಿ ಇದ್ದಿದ್ದು ಅದು. ಸೊ ಸುಮಾರು ಅದು ತೊಗೊಂಡೋಗಿಂದ ಚಿಕ್ಕ ಮೋರಿನೇ ಇದ್ದಿದ್ದು. ಸಡನ್ನಾಗಿ ಆಲ್ ಆಫ್ ದ ಸಡನ್ ಬಂದ್ಬಿಟ್ಟು ಅವರು ಇದು ರಾಜಕಾಲುವೆ ಆಗುತ್ತೆ, ನಾವು ಹೊಡೆದಾಗ್ತೀರಿ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಹೊಡೆದೋಗಿದೆ ಸರ್. ಇಲ್ಲಿ ನೋಟಿಸ್ ಇಲ್ಲ, ಎಂಥದೂ ಇಲ್ಲ. ಕೊನೆಗೆ ಬಂದ್ಬಿಟ್ಟು ಇದು ರಾಜಕಾಲುವೆ ಗೌರ್ಮೆಂಟಿಗೆ ಸೇರಿದ್ದು ಅಂತ ಅಂದ್ಬಿಟ್ಟು. ಬಟ್ ನಾವು ತೊಗೊಂಡೋಗಲ್ಲ, ಇದು ಚಿಕ್ಕ ಮೋರಿ. ಅವ್ರು ಇಷ್ಟ ಬಂದಂಗೆ ರೂಲ್ಸ್ ಮಾಡಿದ್ದಾರೆ ಸರ್. ಪರಿಹಾರ ಏನಾದರೂ ಬೇಕು ಸರ್, ಕೊಡಲೇಬೇಕು ಅವರು ದುಡ್ಡು. ಎಲ್ಲ ನಮ್ಮದು ತಾನೇ ಡ್ಯಾಮೇಜ್ ಆಗಿರೋದು. ಅದು 3 ವರ್ಷ ಆಯಿತು, 3 ವರ್ಷದಿಂದ ಯಾರೂ ಬಂದಿಲ್ಲ. ಅವರು ಅದೇ ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಮಾಡ್ತಾ ಇದ್ದಾರೆ ಅಷ್ಟೇ ನಾವು ಹೇಳೋಕ್ಕಾಗೋದು. ಅವ್ರು ಎಲ್ಲರಿಗೂ ಒಂದೇ ಸಮ ಮಾಡಿದ್ರೆ ಓಕೆ, ನಮಗೂ ಪರಿಹಾರ ಅನ್ನೋದು ಕೊಟ್ಟರೆ ನಾವು ಸ್ವಲ್ಪ ಎಲ್ಲಿ ಈ ಕಡೆ ಬರೋರಿಲ್ಲ, ಬಾಡಿಗೆಗೆ ಬರೋರೇ ಯಾರಿಲ್ಲ. ಎಲ್ಲ ಇಲ್ಲಿ ಹೊಡೆದಾಕ್ಬಿಟ್ಟು ಹೋದ್ಮೇಲೆ ಇಲ್ಲೆಲ್ಲ ಬರೋದೇ ಇಲ್ಲ. ನಾವು ಬಾಡಿಗೆಗೂ ಬರ್ತಾಯಿಲ್ಲ. ಈ ಕಡೆ ಇನ್ನು ಜನನೂ ಈ ಕಡೆ ಸೇಲ್ ಮಾಡಬೇಕಂದ್ರೆ ಇಲ್ಲಿ ರೇಟೇ ಬಿದ್ದೋಗ್ಬಿಟ್ಟಿದೆ. ಹೇಳ್ಬೇಕಂದ್ರೆ ಮನೆ ಸೇಲ್ ಮಾಡೋಣ ತಗೊಳೋರು ಯಾರಿಲ್ಲ. ಇನ್ನು ಇದುವರೆಗೂ 1712 ಕಡೆ ನಗರದಲ್ಲಿ ರಾಜಕಾಲುವೆ ಒತ್ತುವರಿಗಳನ್ನ ಗುರುತಿಸಿ ಇದರಲ್ಲಿ 1103 ಕಡೆ ತೆರವು ಮಾಡಲಾಗಿದೆ. ಒಂದು ಅನಧಿಕೃತವಾಗಿ ಶೆಡ್ ನಿರ್ಮಿಸಿದವರು ಅರ್ಹರು.
ಒಂದು, ಅನಧಿಕೃತವಾಗಿ ಶೆಡ್ ನಿರ್ಮಿಸಿದವರು ಅರ್ಹರು ಪರ್ಯಾಯ ಪರಿಹಾರಕ್ಕೆ ಅಂತ ಆದ್ರೆ ರಾಜಕಾಲುವೆ ಒತ್ತುವರಿ ಮಾಡಿ ಮನೆಗಳು ಡ್ಯಾಮೇಜ್ ಆಗಿ ವಾಸ ಮಾಡೋಕೆ ಸಮಸ್ಯೆ ಆಗಿದೆ. ಯಾರೆಲ್ಲ ಮನೆಗಳನ್ನ ತೆರವು ಮಾಡಿದ್ರೋ ಅವರಿಗೂ ಕೂಡ ಪರಿಹಾರ ನೀಡಬೇಕಾಗುತ್ತೆ. ಒಟ್ಟಾರೆ ಕೋಗಿಲು ಲೇಔಟ್ನಲ್ಲಿ ಅನಧಿಕೃತವಾಗಿ ಶೆಡ್ ನಿರ್ಮಿಸಿದವರಿಗೆ ವಸತಿ ಸೌಲಭ್ಯ ಕೊಡೋದಾದ್ರೆ, ರಾಜಕಾಲುವೆ ತೆರವು ಕಾರ್ಯಾಚರಣೆಯಲ್ಲಿ ಮನೆ ಕಳೆದುಕೊಂಡವರಿಗೂ ವಸತಿ ಸೌಲಭ್ಯ ಕಲ್ಪಿಸಬೇಕು ಅಂತ ಆಗ್ರಹ ಎದ್ದಿದ್ದು, ಸರ್ಕಾರ ಮತ್ತು ಜಿಬಿಎ ಏನು ಮಾಡಲಿದೆ ಅಂತ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.